ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತೆರಿಗೆ ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆ ಆಕ್ರೋಶ ಭುಗಿಲೆದ್ದಿದೆ. ರಾಜ್ಯಾದ್ಯಂತ ಹಾಲು ಮಾರಾಟದಲ್ಲಿ ಏರುಪೇರು ಉಂಟಾಗಿದೆ. ನೋಡಿ, 23, 24ರಂದು ಹಾಲು ಮಾರಾಟವನ್ನ ಬಂದ್ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಹಾಲು ಮಾರಾಟದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಕಾಂಡಿಮೆಂಟ್ಸು ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ. ಅದರ ಜೊತೆಗೆ ಜುಲೈ 25ರಂದು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟೋದಕ್ಕೆ ನೋಟಿಸ್ ಬಂದಿದೆ. ಹೀಗಾಗಿ ಪ್ರತಿಭಟನೆಯ ಹಾದಿಯನ್ನ ತುಳಿದಿದ್ದಾರೆ ವ್ಯಾಪಾರಿಗಳು. ಈಗ ಆಲ್ರೆಡಿ UPI ಟ್ರಾನ್ಸಾಕ್ಷನ್ ಸವಾಸನೆ ಬೇಡ, ಕ್ಯಾಶ್ ಕೊಡಿ, ದಯವಿಟ್ಟು ಕ್ಯಾಶ್ ಕೊಡಿ ಅಂತೇಳಿ ಬೋರ್ಡ್ಗಳನ್ನು ಹಾಕೊಂಡಿದ್ದಾರೆ. 23, 24ನೇ ತಾರೀಕು ಹಾಲು ಮಾರಾಟ ಬಂದ್ ಮಾಡಬೇಕು ಅಂತೇಳಿ ನಿರ್ಧರಿಸಿದ್ದಾರೆ. ಬೋರ್ಡ್ಗಳ ನೋಡ್ತಾ ಇದ್ದೀವಿ ನೋಡಿ, ಸ್ಕ್ರೀನ್ ಮೇಲೆ ಬೋರ್ಡ್ಗಳು ತೋರಿಸ್ತಾ ಇದ್ದೀವಿ. UPI ಟ್ರಾನ್ಸಾಕ್ಷನ್ ಇಲ್ಲ, ದಯವಿಟ್ಟು ಕ್ಯಾಶ್ ಕೊಡಿ, ವ್ಯವಹಾರ ಮಾಡಿ. ಕೇವಲ ಸಣ್ಣ ಪುಟ್ಟ ಅಂಗಡಿಗಳಷ್ಟೇ ಅಲ್ಲ, ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಅದನ್ನು ಬೋರ್ಡ್ ಹಾಕ್ಕೊಂಡಿದ್ದಾರೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಬೇಡ ಅಂತ. ಮತ್ತು 24ನೇ ತಾರೀಕು ಇದೇ ನಾಡಿದ್ದು ಬರುವ 23 ಮತ್ತು 24ನೇ ತಾರೀಕು ಪ್ರತಿಯೊಂದು ಬೇಕರಿ, ಕಾಂಡಿಮೆಂಟ್ಸ್ ಮತ್ತು ಹಾಲು ಮಾರುವಂತ ಸಂಸ್ಥೆಗಳು, ಅಂದ್ರೆ ದೊಡ್ಡ ದೊಡ್ಡ ಡೈರಿಗಳಿಗೆ ಬರದೇ ಇದ್ದವರು ಅವ್ರೇನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಸಣ್ಣ ಪುಟ್ಟವರು ಸ್ವಯಂ ಪ್ರೇರಿತವಾಗಿ ಹಾಲಿನ ವಸ್ತುಗಳನ್ನ ಮತ್ತು ಹಾಲು ಮಾರಾಟವನ್ನ ಸಂಪೂರ್ಣ ನಿಲ್ಲಿಸ್ತಾರೆ. ಸಂಪೂರ್ಣ ನಿಲ್ಲಿಸಿ ಕಪ್ಪು ಪಟ್ಟಿಯನ್ನ ಧರಿಸಿ, ಸೊಣ್ಣ ಇದಕ್ಕಾಗಿರ್ಬೋದು, ಕೈಗಾಗಿರ್ಬೋದು ಅಥವಾ ತಲೆಗಾಗಿರ್ಬೋದು, ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನ ಮಾಡ್ತಾರೆ. ಇದು ಅಂಗಡಿಯಲ್ಲಿ ತನ್ನ ಕೆಲಸವನ್ನ ಮಾಡ್ತಾರೆ, ಪ್ರತಿಭಟನಾ ಪೂರ್ವಕವಾದ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ 25ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಎಲ್ಲ ಒಂದೇ ಸಣ್ಣ ಪುಟ್ಟ ಉದ್ಯಮಿಗಳು ಅವರೆಲ್ಲರೂ ಕೂಡ ಫ್ರೀಡಂ ಪಾರ್ಕಿಗೆ ಬಂದು ಬೆಳಗ್ಗೆಯಿಂದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಲಕ್ಷಾಂತರ ಜನ ಬರ್ತಾರೆ, ಲಕ್ಷಾಂತರ ಜನ ಎಲ್ಲರೂ. ಈಗಾಗಲೇ